ಶ್ರೀನಿವಾಸಾಯ ನೇನಾನಂದಮೂರ್ತಿಗೆ ಯೇಲಾಪುರಿ ನಿವಾಸಾಯ ಸತ್ಯಜ್ಞಾನಾಯ ವಿಷ್ಣುವೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೇಯಂ ಶ್ರೀ ಕೇಶವಾತ್ ಪರಂ ಶ್ರೀಮತಿ ರಾಮಾನುಜಾಯ ನಮಃ. ಈ ನಮ್ಮ ಈ ಸಂವತ್ಸರದ ಕಡೆಯ ಗ್ರಹಣವು ಚಂದ್ರಗ್ರಹಣವು ನಾಳೆ ಸೂರ್ಯ ಇರುವಾಗಲೇ ಅಂದರೆ ಮಧ್ಯಾಹ್ನ 3:40 ಪ್ರಾರಂಭ ಆಗಿ ಸೂರ್ಯಾಸ್ತ ಮೇಲೆ 6:47 ಅಸ್ತ ಆಗುತ್ತೆ. ಆದರೆ ವೇದೆ ಮಧ್ಯಾಹ್ನ 5:40 ಶುರುವಾದ್ರಿಂದ ನಾವು 9 ಗಂಟೆ ಕಾಲ ಮುಂಚೆ ಅಂದರೆ ಬೆಳಗ್ಗೆ 9:30 9:45 ನಾವು ದೇವಾಲಯ ನಿತ್ಯವಿಧಿ ಪೂಜೆ ಮುಗಿಸ್ಕೊಂಡು ದೇವ ಗರ್ಭಗುಡಿಯನ್ನು ಬಾಗಿಲು ಹಾಕಲಾಗುತ್ತೆ. ನಂತರ ದೇವರ ಭಕ್ತಾದಿಗಳಿಗೆ ದರ್ಶನವಿರುವುದಿಲ್ಲ. ಗ್ರಹಣ ಮೋಕ್ಷವಾದ ನಂತರ 7 ಗಂಟೆ ಮೇಲೆ ಬಂದು ಅಂತರಂಗ ಪುಣ್ಯ ಶುದ್ಧಿ ಪುಣ್ಯ ಆಗಿ ದೇವಾಲಯ ಸಂಪ್ರೋಕ್ಷಣೆಯಾಗಿ ಅಂತರಂಗ ಅಭಿಷೇಕ ಆಗಿ ವಿಶೇಷ ಪೂಜೆ ಅಲಂಕಾರಗಳಾದ ಮೇಲೆ ಭಕ್ತಾದಿಗಳಿಗೆ ದರ್ಶನ ಪ್ರಾರಂಭ ಆಗುತ್ತೆ. ನಾಳೆ ದರ್ಶನ ನಮ್ಮ ದೇವಾಲಯ ವಿಧಿ 7:30ಗೆ ಆರ್ಕಿಯಾಲಜಿಯನ್ನು ಕ್ಲೋಸ್ ಮಾಡೋದ್ರಿಂದ ದರ್ಶನ ಸ್ವಲ್ಪ ಭಾಗ್ಯ ಕಡಿಮೆ ಆಗೋ ಚಾನ್ಸಸ್ ಇರೋದ್ರಿಂದ ನಾಡಿದ್ದು ಬೆಳಗ್ಗೆ ಮಾಮೂಲಿ ದರ್ಶನ ಶುರುವಾಗುತ್ತೆ. ನಮ್ಮ ನಿತ್ಯವಿಧಿಯೆಲ್ಲ ಕಾರ್ಯ ಆದಮೇಲೆ ಅಂತರಂಗ ಶುದ್ಧಿ ಮಹಾಭಿಷೇಕ ಮುಗಿದು ಕೇತುಗ್ರಸ್ತ ಚಂದ್ರಗ್ರಹಣ ಆದ್ದರಿಂದ ಇದು ಕೇತು ಮಧ್ಯ ಬರೋದ್ರಿಂದ ಭಕ್ತಾದಿಗಳು ಈ ಪುಬ್ಬ ನಕ್ಷತ್ರ ಸಿಂಹರಾಶಿಗೆ ಇದು ಗ್ರಹಣ ಗೋಚರಿಸೋದ್ರಿಂದ ಆ ರಾಶಿಯವರು ಗ್ರಹಣ ಶಾಂತಿಗೋಸ್ಕರ ಅಕ್ಕಿ ಮತ್ತು ಹುರುಳಿಯನ್ನು ದೇವಾಲಯಕ್ಕಾಗಲಿ ಅಥವಾ ಅವರ ಕುಲ ಪುರೋಹಿತರಾಗಲಿ ಕೊಟ್ಟು ದಾನ ಮಾಡಿ ಅವರ ಇಷ್ಟಾರ್ಥ ನೆರವೇರಿಸ್ಕೋಬೋದು. ದೇವಾಲಯ ನಿತ್ಯವಿಧಿ ಮುಗಿದ ಮೇಲೆ ರಾತ್ರಿ ಮಹಾಭಿಷೇಕ ಆದ ಮೇಲೆ ಮಹಾನೈವೇದ್ಯ ದರ್ಶನ ಪ್ರಾರಂಭ ಆಗುತ್ತೆ. ದರ್ಶನಗಳಿದ್ರೆ ಮಾರನೇ ದಿನ ಬೆಳಗ್ಗೆ ಮಾಮೂಲಿನಂತೆ ದರ್ಶನ ನಡೆಯೋದ್ರಿಂದ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕಾಗಿ ದೇವಾಲಯ ವತಿಯಿಂದ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಶ್ರೀನಿವಾಸ ಭಟ್ರು, ಪ್ರಧಾನ ಅರ್ಚಕರು, ಬೇಲೂರು ಚನ್ನಕೇಶವ ದೇವಸ್ಥಾನ, ಬೇಲೂರು.